ಹೊನ್ನಾವರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 69ರ ಅರೋಳಿ ಸೈಕಲ್ ಅಂಗಡಿ ಹತ್ತಿರ ಚಾಲಕನ ನಿಯಂತ್ರಣ ತಪ್ಪಿ ಬುಲೆರೋ ವಾಹನ ಹೊಂಡಕ್ಕೆ ಬಿದ್ದಿರುವ ಘಟನೆ ನಡೆದಿದೆ. ಹೆದ್ದಾರಿ ಪಕ್ಕದ ರಸ್ತೆಯ ಕೆಳಗಡೆ ಇರುವ ಮನೆಗೆ ಕಡಪ ತುಂಬಿಕೊಂಡು ಮನೆಯ ಸಮೀಪವೇ ಇಳಿಸಲು ಹೋಗಿದ್ದರು. ಈ ವೇಳೆ ಬುಲೆರೋ ಚಾಲಕ ವಾಹನವನ್ನು ಹಿಮ್ಮುಖವಾಗಿ ಚಲಿಸಿದ್ದ. ಚಾಲಕನ ನಿಯಂತ್ರಣ ತಪ್ಪಿ ಹೊಂಡಕ್ಕೆ ಬಿದ್ದಿದೆ. ಬುಲೆರೋ ವಾಹನ ಚಕ್ರ ಮೇಲ್ಮುಖವಾಗಿ ಬಿದ್ದಿದ್ದು, ಅದೃಷ್ಟವಶಾತ್ ಚಾಲಕ ಅಪಾಯದಿಂದ ಪಾರಾಗಿದ್ದಾನೆ. ಸ್ವಲ್ಪ ಕೆಳಗಡೆ ಜಾರಿದರೆ ಅಲ್ಲಿದ್ದ ಮನೆಯ ಮೇಲೆ ಅಥವಾ ಅಂಗಳಕ್ಕೆ ಬಿದ್ದಲ್ಲಿ ಅಪಾಯದ ಸಾಧ್ಯತೆ ಇತ್ತು. ಅಪಘಾತ ನೋಡಲು ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರು ಸೇರಿ ನೂರಾರು ಜನರು ಜಮಾವಣೆಯಾಗಿದ್ದರು. ಬಳಿಕ ಕ್ರೇನ್ ಮೂಲಕ ಬುಲೆರೋ ಎತ್ತಲಾಯಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.